ರಾಧಕ್ಕ, ಸುದ್ದಿ ಕೇಳಿದ್ವಿ, ತಿಮ್ಮಣ್ಣನ ಮನೆಗೆ ಧಾನ್ಯ ಬರುತ್ತಾ? ನಾವು ಹೋಗಿ ದಾನ ಪಡಿಬಹುದಾ? ಊರಿಗೆಲ್ಲ ಗೊತ್ತಿರೋ ಸುದ್ದಿನ ಮತ್ತೆ ಮತ್ತೆ ಕೇಳ್ತಿದ್ದೀರಲ್ಲ. ಆಗಲ್ಲ ರಾಧಕ್ಕ, ನಿನ್ನನ್ನು ಕೇಳಿದ್ರೆ ಸರಿಯಾದ ಮಾಹಿತಿ ಸಿಗುತ್ತೆ ಅಂತ ಕೇಳ್ತಾ ಇದ್ದೀವಿ. ಇದು ನಿಜವಾಗ್ಲೂ ಸರಿಯಾದ ಮಾಹಿತಿನೇ. ಈ ಸಾರಿ ತುಂಬಾ ಒಳ್ಳೆ ಫಸಲು ಬಂದಿದೆ. ನೀವು ಹೋಗಿ ಕೇಳಿದ್ರೆ ಅಷ್ಟಿಷ್ಟಲ್ಲ, ನೀವು ಹೊತ್ಕೊಂಡು ಬರೋಷ್ಟು ಸಿಗುತ್ತೆ. ನಿಜನಾ ರಾಧಕ್ಕ? ನಾವು ಹೊತ್ಕೊಂಡು ಬರೋಷ್ಟು ದಾನ ಸಿಗುತ್ತಾ? ಖಂಡಿತ ಸಿಗುತ್ತೆ. ಈ ರೀತಿ ದಾನ ಹಿಂದೆ ಸಿಕ್ಕಿಲ್ಲ, ಮುಂದೆ ಸಿಗಲ್ಲ. ಹೊಡಿ ಹೊಡಿ. ಹಾ, ಬಿತ್ತು ಕುರಿಗಳ. ಬಾವಾ, ಇವಾಗ ಬಂದ್ರಾ? ಬನ್ನಿ, ಊಟಕ್ಕೆಲೆ ಹಾಕ್ತೀನಿ. ವೆಂಕಟನಾಥ, ಅಮ್ಮ, ಸೀತತ್ತೆ, ಮಾಧವ ದೊಡ್ಡಪ್ಪ ಇವ್ರದ್ದೆಲ್ಲ ಊಟ ಆಯ್ತಾ? ಮನೆ ಯಜಮಾನ್ರು ನೀವು. ಶ್ರೀರಾಮಂದು ಊಟ ಆಗದೆ ಲಕ್ಷ್ಮಣ ಊಟ ಮಾಡ್ತಾರಾ? ಮಕ್ಕಳು ಊಟ ಮಾಡದೆ ಅಮ್ಮ ಸೀತಜ್ಜಿ ಊಟ ಮಾಡಲ್ಲ. ಮಾಧವ್ ಮಾವನವರು ಮೊದಲೇ ಒಪ್ಪತ್ತು, ಮನ್ಸಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಯಜಮಾನ್ರು ಕೊಡೋ ಪತ್ನಿ ಭಾಗ ಇಲ್ಲದೆ ನನ್ನ ಊಟ ಸಾಧ್ಯವೇ? ಪಾಪ, ನಮ್ಮನ್ನೆಲ್ಲ ಕಾದ್ಕೊಂಡು ರಾಧಕ್ಕನೂ ಹಾಗೇ ಇದ್ದಾರೆ. ಇದೇನು ಹುಚ್ಚಾಟ ನಿಮ್ಮದು? ನನ್ನ ಹಬ್ಬನಿಗೋಸ್ಕರ ನೀವೆಲ್ಲ ಕಾತ್ಕೊಂಡಿರ್ಬೇಕಾ? ಸಮಯ ಮೀರೋಗಿದೆ. ನೀನು ಎಲೆ ಹಾಕಿ ಸಿದ್ಧ ಮಾಡು, ನಾನು ವೆಂಕಟನಾಥನ ಕರ್ಕೊಂಡು ಬರ್ತೀನಿ. ರಾಧಕ್ಕ, ನೀವು ಊಟಕ್ಕೆ ಬಾಳೆ ಎಳಕ್ಕೆ ಹೋಗ್ಬಿಡಿ. ಹಾಂ. ಒಡವೆ ಕೈಗೆ ಬರೋವರೆಗೂ ತಮ್ಮನ್ನ ಏನೆಲ್ಲ ಮಾತಾಡಿದ್ರು. ಒಡವೆ ಬಂದ ತಕ್ಷಣ ಬಾಚ್ಕೊಂಡು ಆಚೆ ಹೋದವರು ಈಗ ಕೈ ಖಾಲಿ ಅಲ್ಲಾಡ್ಸ್ಕೊಂಡು ಬಂದಿದ್ದಾರೆ. ಇವರು ರಾಮ ಅಂತೆ, ಅವನು ಲಕ್ಷ್ಮಣ ಅಂತೆ. ನಾನೇನು ಶೂರ್ಪನಕ್ಕಿನೇ? ಒಟ್ಟಿನಲ್ಲಿ ಎಲ್ಲರ ಮನೆ ದೋಸೆನೂ ತೂತೆ. ಒಬ್ಬೊಬ್ರದ್ದು ಒಂದೊಂದು ನಾಟಕ. ಇವ್ರು ನಂಬ್ಕೊಂಡು ನನ್ನ ಹೊಟ್ಟೆ ಹಸ್ದು ಹಣ್ಣಾಗಿದೆ, ಮೈ ತಣ್ಣಗಾಗಿದೆ. ಮೊದಲು ಏನಾದರೂ ತಿನ್ಬೇಕಷ್ಟೆ. ಏನು ಮಾಡ್ತಾ ಇದೀಯಾ? ವೈದ್ಯರು ಚಿಕಿತ್ಸೆ ಕೊಡುವಾಗ ಯಾಕೆ ಏನು ಅಂತ ಕೇಳಬಾರ್ದು. ಕೊಡಿ ನಿಮ್ಮ ಪಾದ. ಈ ಪಾದ ಪುಣ್ಯ ಪಾದ. ಇದನ್ನು ಸ್ಪರ್ಶ ಮಾಡೋ ಅದೃಷ್ಟ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನು ಮಹಾ ಅದೃಷ್ಟವಂತೆ. ಇದ್ಯಾಕೋ ಅತಿ ಆಯಿತು ಅಂತ ಅನ್ನಿಸ್ತಿಲ್ವಾ? ಈ ಮಾತು ನಾನು ನಿಮಗೆ ಹೇಳಬೇಕು. ತೋಟ ಗದ್ದೆ ಅಂತ ಅಲ್ಲದೆ ದಿನವಿಡೀ ಸುತ್ತಾಡ್ಕೊಂಡು ಬಂದಿದ್ದೀರಾ.